ಸಿಎಂ ಪಟ್ಟಕ್ಕಾಗಿ ಡಿಕೆ ಸಿದ್ದು ಆಟ, ಬೇರೆ ಬೇರೆ ಗೇಮ್ ಪ್ಲಾನ್. ಡಿಕೆ ಶಿವಕುಮಾರ್ ಹೈಬಲ, ಸಿದ್ದರಾಮಯ್ಯಗೆ ಶಾಸಕರ ಶಕ್ತಿ. ಹೈಕಮಾಂಡ್ ಆಶೀರ್ವಾದ ನಂಬಿಕೊಂಡ ಡಿಕೆ ಶಿವಕುಮಾರ್ ಶಾಸಕರ ಬಲದ ಅಸ್ತ್ರವನ್ನ ಈಗ ಪ್ರಯೋಗಿಸ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ. ಸಿಎಂ ಪಟ್ಟಕ್ಕಾಗಿ ಈಗ ಡಿಕೆ ಮತ್ತೆ ಸಿದ್ದರಾಮಯ್ಯ ನಡುವೆ ಜಟಾಪಟಿ ಆರಂಭ ಆಗಿದೆ. ಡಿಕೆ ಶಿವಕುಮಾರ್ಗೆ ಹೈಕಮಾಂಡ್ ನಾಯಕರ ಬಲ ಇದ್ರೆ ಸಿದ್ದರಾಮಯ್ಯನವ್ರಿಗೆ ಶಾಸಕರ ಬಲ ಇದೆ. ಹೈಕಮಾಂಡ್ ನಂಬಿ ಕೂತ್ಕೊಂಡಿದ್ದಾರೆ. ಡಿಕೆ ಶಿವಕುಮಾರ್ ಶಾಸಕರ ಬಲದ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದ್ದಾರೆ. ಹಾಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೈಕಮಾಂಡ್ಗೂ ಸಂದೇಶ ರವಾನಿಸಿದ್ರ ಸಿದ್ದರಾಮಯ್ಯ ಅನ್ನೋ ಪ್ರಶ್ನೆ ಇದೀಗ ಎದುರಾಗಿದೆ. ಸಿಎಂ ಗಾದಿಯಾಗಿ ಹೈಕಮಾಂಡ್ ನಂಬಿಕೊಂಡಿದ್ದಾರೆ ಡಿಕೆ ಶಿವಕುಮಾರ್. ಸಿಎಂ ಪಟ್ಟಕ್ಕಾಗಿ ತಮ್ಮದೇ ಆದಂತಹ ದಾಳಗಳನ್ನ ಉಭಯ ನಾಯಕರು ಉರುಳಿಸ್ತಾ ಇದ್ದಾರೆ. ಹಾಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಂದಿನ ಅವಧಿ ತನಕ, ಅರ್ಥಾತ್ ಈ ಅವಧಿಯಲ್ಲಿ ಅವಧಿ ಮುಗಿಯೋ ತನಕಲೂ ನಾನೇ ಮುಖ್ಯಮಂತ್ರಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಡಿಕೆ ಶಿವಕುಮಾರ್ ತಮ್ಮದೇ ಆದಂತ ಆಟವನ್ನ ತಮ್ಮದೇ ಶೈಲಿಯಲ್ಲಿ ಹೈಕಮಾಂಡ್ ನಾಯಕರ ಮುಂದೆ ಇಟ್ಟು ಹೈಕಮಾಂಡ್ ನಾಯಕರ ಬೆಂಬಲ, ಆಶೀರ್ವಾದ, ಕೃಪೆ ನನಗಿದೆ ಅನ್ನೋದನ್ನ ತೋರಿಸ್ಕೊಳ್ತಾ ಇದ್ದಾರೆ. ಹಾಗಾದ್ರೆ ಈ ಅವಧಿಯಲ್ಲಿ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಆಗತ್ತಾ ಅಥವಾ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರಾ? ಈ ಪ್ರಶ್ನೆ ಈಗ ಸಾಕಷ್ಟು ಕುತೂಹಲ ಕೆರಳಿಸಿದೆ. ಇದು ರಾಜ್ಯ ರಾಜಕಾರಣದ ಅತಿ ದೊಡ್ಡ ಸ್ಟೋರಿ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಹರೀಶ್, ಒಂದ್ ಕಡೆ ಸಿಎಂ ಈ ಅವಧಿ ಪೂರ್ಣ ಮಾಡಬೇಕು ಅನ್ನೋ ಆಟವನ್ನ ಆರಂಭ ಮಾಡಿದ್ರೆ ಡಿಕೆ ಶಿವಕುಮಾರ್ ಸಿಎಂ ಪಟ್ಟಕ್ಕಾಗಿ ದಾಳವನ್ನ ಉರುಳಿಸ್ತಾ ಇದ್ದಾರೆ. ಇದರಲ್ಲಿ ಸೋಲೋದು ಯಾರು, ಗೆಲ್ಲೋದು ಯಾರು? ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಕಂಟಿನ್ಯೂ ಆಗ್ತಾರಾ ಅಥವಾ ಡಿಕೆಗೆ ಒಲ್ದು ಬರುತ್ತಾ ಮುಖ್ಯಮಂತ್ರಿ ಕುರ್ಚಿ? ಬಹಳ ಮುಖ್ಯವಾಗಿರುವಂತದ್ದು ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ದಾಳ ಪ್ರತಿದಾಳಗಳು ಉರುಳ್ತಾ ಇರುವಂತದ್ದು ಸ್ಪಷ್ಟವಾಗಿ ಎದ್ದು ಕಾಣಿಸ್ತಾ ಇದೆ. ಒಂದ್ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನನಗೆ ಶಾಸಕರಿಗಿಂತಲೂ ಕೂಡ ಹೈಕಮಾಂಡ್ ಬಲ ನನ್ನ ಮೇಲಿದೆ ಅನ್ನುವಂತ ಮಾತುಗಳನ್ನ ಪದೇ ಪದೇ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ಶಾಸಕರ ಬಲ ಇಲ್ಲದೆ ಇದ್ರು ಕೂಡ ಹೈಕಮಾಂಡ್ ಬಲ ನನ್ನ ಮೇಲಿದೆ ಅನ್ನುವಂತ ಮಾತನ್ನ ಹಲವು ಬಾರಿ ಕೂಡ ಪುನರುಚ್ಚಾರ ಮಾಡ್ತಾ ಇದ್ದಾರೆ. ಅದಕ್ಕೆ ಪ್ರತಿಯಾಗಿ ಕೂಡ ಸಿಎಂ ಸಿದ್ದರಾಮಯ್ಯರು ಪ್ರತ್ಯೇಕ ದಾಳವನ್ನು ಕೂಡ ಹೊಸದಾಗಿ ಉಳಿಸಿರುವಂತದ್ದು. ಅಂದ್ರೆ ಶಾಸಕರ ಬಲದ ದಾಳವನ್ನ ಕೂಡ ಈಗ ಸಿಎಂ ಸಿದ್ದರಾಮಯ್ಯರು ಉಳಿಸಿರುವಂತದ್ದು ಸಾಕಷ್ಟು ಕೂಡ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಈ ಹಿಂದೆ ಕೂಡ ಶಾಸಕರ ಬಲವನ್ನ ಕೂಡ ಪ್ರಶ್ನೆ ಮಾಡಿದಂತ ಅಂದ್ರೆ ಪ್ರಸ್ತಾಪಿಸಿದಂತ ಸಿಎಂ ಸಿದ್ದರಾಮಯ್ಯರು ಈಗ ನಿನ್ನೆ ಡಿನ್ನರ್ ಮೀಟಿಂಗ್ ಕರೆಯುವುದಕ್ಕೂ ಮೊದಲು ಅಂದ್ರೆ ಚರ್ಚೆಗೂ ಮೊದಲೇ ಸಿಎಂ ಸಿದ್ದರಾಮಯ್ಯರು ಶಾಸಕರ ಬಲದ ಅಸ್ತ್ರವನ್ನ ಪ್ರಯೋಗ ಮಾಡಿರುವಂತದ್ದು ಒಂದಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಯಾರೇ ಕೂಡ ಮುಖ್ಯಮಂತ್ರಿ ಆಗಬೇಕಾದ್ರೆ ಶಾಸಕರ ಬೆಂಬಲ ಇರಲೇಬೇಕು ಅನ್ನುವಂತ ಮಾತನ್ನು ಹೇಳುವ ಮೂಲಕ ಪರೋಕ್ಷವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಕೌಂಟರ್ ಕೊಡ್ತಕ್ಕಂಥ ಒಂದು ಪ್ರಯತ್ನ ಆಗಿದೆ ಅನ್ನುವಂಥದ್ದು ಕೂಡ ಈಗ ವಿಶ್ಲೇಷಣೆಗಳು ಆಗ್ತಾ ಇರುವಂತದ್ದು. ಸಿಎಂ ಸಿದ್ದರಾಮಯ್ಯರು ಅಂತ ಹೇಳ್ತಾ ಇರುವಂತದ್ದು ಹೈಕಮಾಂಡ್ ಪ್ರಮುಖವಾಗಿರುವಂತದ್ದು. ಆದ್ರೆ ಅಷ್ಟೇ ಪ್ರಮುಖ ನಿರ್ಧಾರ ಆಗಿರುವಂತದ್ದು ಶಾಸಕರ ಅಭಿಪ್ರಾಯ ಕೂಡ ಅನ್ನುವಂತ ಮಾತನ್ನ ಪದೇ ಪದೇ ಒತ್ತಿ ಹೇಳ್ತಾ ಇರುವಂತದ್ದು. ಈ ಮೂಲಕ ತನ್ನ ಬೆನ್ನಿಗೆ ಶಾಸಕರ ಸಂಖ್ಯಾಬಲ ಹೆಚ್ಚಾಗಿದೆ ಅನ್ನುವಂತ ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡತಕ್ಕಂಥ ಒಂದು ಪ್ರಯತ್ನ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಆಗ್ತಿದೆ ಅಂತ ಹೇಳಲಾಗ್ತದೆ. ಜೊತೆಗೆ ಸಿಎಂ ಸಿದ್ದರಾಮಯ್ಯರು ನಾಳೆ ಏನಾದರೂ ನಾಯಕತ್ವ ಬದಲಾವಣೆ ಸನ್ನಿವೇಶ ಸಂದರ್ಭ ಸೃಷ್ಟಿಯಾಗಿದೆ ಆದಲ್ಲಿ ಅಂತಹ ಸಂದರ್ಭದಲ್ಲಿ ಶಾಸಕರ ಬಲಾಬಲ, ಶಾಸಕರ ಅಭಿಪ್ರಾಯವನ್ನು ಪರಿಗಣಿಸಬೇಕು ಅನ್ನುವಂತ ಸಂದೇಶವನ್ನ ರವಾನೆ ಮಾಡತಕ್ಕಂಥ ಒಂದು ಪ್ರಯತ್ನ ಮಾಡಿದ್ದಾರೆ ಅನ್ನುವಂತ ಚರ್ಚೆಗಳು ಶುರುವಾಗಿರುವಂತದ್ದು. ಹಾಗಾಗಿ ಏಟು ಎದುರೇಟು ಅನ್ನುವಂಥ ಲೆಕ್ಕಾಚಾರದ ಭಾಗವಾಗಿ ತಂತ್ರ ಪ್ರತಿತಂತ್ರವನ್ನು ಕೂಡ ಡಿಸಿಎಂ ಹೂಡ್ತಾ ಇರುವಂತದ್ದು. ಆದ್ರೆ ನವೆಂಬರ್ ಕ್ರಾಂತಿ ಅನ್ನುವಂತ ಚರ್ಚೆ ಏನಿದೆ ಆ ಒಂದು ಸನ್ನಿವೇಶದಲ್ಲಿ ಏನಾಗಬಹುದು ಅನ್ನುವಂತ ಸಾಕಷ್ಟು ಕುತೂಹಲ ಕೂಡ ಎಡೆ ಮಾಡಿಕೊಟ್ಟಿದೆ. ಆದ್ರೆ ಸಿಎಂ ಮತ್ತೆ ಡಿಸಿಎಂ ಅವರು ತಂತ್ರ ಪ್ರತಿತಂತ್ರವನ್ನು ಹೂಡ್ತಾ ಇರುವಂತದ್ದು. ಯಾಕೆ ಬೇರೆ ರೀತಿಯಲ್ಲಿ ಸ್ವರೂಪವನ್ನು ಪಡ್ಕೊಳ್ಳುತ್ತಾ ಅಥವಾ ಸಿಎಂ ಸಿದ್ದರಾಮಯ್ಯ 5 ವರ್ಷ ನಾನು ಮುಂದುವರಿತೀನಿ ಅನ್ನುವಂತ ಸಂದೇಶವನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಕೂಡ ಈಗ ಆ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಅಥವಾ ನನಗೆ ಒಂದು ಅವಕಾಶ ಕೊಡಲೇಬೇಕು ಅನ್ನುವಂಥ ಬಿಗಿಪಟ್ಟಿನ ನಿಲುವಿನ ಲೆಕ್ಕಾಚಾರದ ಭಾಗವಾಗಿ ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ ನಾನು ಬೆನ್ನಿಗಿದೆ ಅನ್ನುವಂತ ಮಾತು ಹೇಳ್ತಿದ್ದಾರೆ ಅನ್ನುವಂಥದ್ದು ಕುತೂಹಲ ಮೂಡಿಸಿದೆ. ಆದ್ರೆ ಹೈಕಮಾಂಡ್ ಈ ಭಿನ್ನ ಧ್ವನಿಯ ಲೆಕ್ಕಾಚಾರದ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯ ಪ್ರತಿಕ್ರಿಯೆ ಕೊಡದೆ ಇರುವಂತದ್ದು ಕೂಡ ಒಂದಷ್ಟು ಪ್ರಶ್ನೆಗಳನ್ನು ಹುಟ್ಟು ಹಾಕಿರುವಂತದ್ದು. ಈಗಾಗಲೇ ಪರಮೇಶ್ವರ್ ಆಗಿರ್ಬೋದು, ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು, ಹಲವು ನಾಯಕರು ನಾಯಕತ್ವ ಗೊಂದಲ ವಿಚಾರ ಏನಿದೆ ಅದನ್ನು ಬಗೆಹರಿಸಬೇಕು ಅನ್ನುವಂತ ಆಗ್ರಹ ಮಾಡ್ತಾ ಇದ್ದಾರೆ. ಆಡಳಿತದ ಮೇಲೆ ಪರಿಣಾಮ ಬೀರ್ತಿದೆ ಅನ್ನುವಂತ ಮಾತು ಹೇಳ್ತಿದ್ದಾರೆ. ಹಾಗಾಗಿ ನವೆಂಬರ್ಗೆ 2.5 ವರ್ಷ ಪೂರ್ಣ ಆಗ್ತಿದೆ. ಹಾಗಾಗಿ ಅಧಿಕಾರ ಹಂಚಿಕೆ ಸೂತ್ರ ಆಗುತ್ತಾ ಅಥವಾ ಸಿಎಂ ಸಿದ್ದರಾಮಯ್ಯ ಅವರು ಮುಂದುವರಿಯುತ್ತಾರೋ ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು. ಮಧುಸೂದನ್, ಧನ್ಯವಾದ ಹರೀಶ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.